ಬಟಾಣಿ ಕ್ಯಾಪ್ಸಿಕಮ್ ಬಾತು ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ನೀವು ಕೂಡ ಅಷ್ಟೇ ಒಂದ್ಸಾರಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಮಾಡಿ ತಿಂತೀರಾ. ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ, ಅಷ್ಟು ಟೇಸ್ಟಿಯಾಗಿದೆ. ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಹೇಗೆ ರೆಸಿಪಿ ಮಾಡಿದ್ದೀನಿ ಅಂತ. ಖಂಡಿತ ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ, ಯಾಕಂದರೆ ಮಧ್ಯದಲ್ಲಿ ವಿಡಿಯೋಸ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಸಕ್ಕತ್ತಾಗಿರುತ್ತೆ ಸ್ನೇಹಿತರೆ. ನಮ್ಮ ಮನೆಯವ್ರು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟರು, ಯಾಕಂದರೆ ಸೋಮವಾರ ಆಗಿರೋದ್ರಿಂದ ಬೇಗ ಎಲ್ಲ ಇನ್ಸ್ಟೆಂಟಾಗಿ ಕೆಲಸಗಳಾಗಬೇಕು, ಇಲ್ಲ ಅಂದರೆ ಎಲ್ಲ ಫೆಂಡಿಂಗ್ ಆಗುತ್ತೆ. ಹಂಗಾಗಿ ನಮ್ಮ ಮನೆಯವ್ರು ಕೂಡ ಬೇಗ ಡ್ಯೂಟಿಗೆ ಹೋಗಬೇಕಾಗಿತ್ತು. ಇನ್ನು ಮನೆ ಕ್ಲೀನಿಂಗು ವಾರ ಇದೆಲ್ಲದ್ರ ಮಧ್ಯ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಈ ಎಲ್ಲ ವಿಡಿಯೋ ನೋಡಿ ಪೂರ್ತಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಮಾಡ್ತಕ್ಕಂಥ ವಿಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಶನ್ ಬರುತ್ತೆ. ಆಗ ತಕ್ಷಣ ನಮ್ಮ ವಿಡಿಯೋಸ್ಗಳನ್ನೆಲ್ಲ ನೀವು ನೋಡ್ಬೋದು ಸ್ನೇಹಿತರೆ. ಇನ್ನು ಕಾರ್ತಿಕ ಮಾಸ, ಕಾರ್ತಿಕ ತಿಂಗಳಾಗಿರೋದ್ರಿಂದ ನಾವು ಯಾವುದೇ ರೀತಿ ನಾನ್ ವೆಜ್ ತಿನ್ನಲ್ಲ. ಪ್ರತಿ ಸೋಮವಾರ ಪೂಜೆ ಅಂತೂ ಮಾಡೇ ಮಾಡ್ತೀವಿ, ಡೈಲಿ ಮಾಡ್ತಾ ಇರ್ತೀವಿ. ಬಟ್ ಆದರೆ ಸೋಮವಾರ ವಿಶೇಷವಾದ ಪೂಜೆನೇ ನಾವು ಮನೆಯಲ್ಲಿ ಮಾಡ್ತೀವಿ ಸ್ನೇಹಿತರೆ. ನಮ್ಮ ಮನೆಯವರು ಕೂಡ ಅಷ್ಟೇ ಪೂಜೆ ಮಾಡೇ ಹೋಗ್ತಾರೆ, ಮುಂದೆ ನೋಡ್ಬೋದು ಸ್ನೇಹಿತರೆ. ನಾನು ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಏನಪ್ಪ ಎಣ್ಣೆ ಹಿಂಗಿದೆ ಅಂತ ಅನ್ಕೋಬೇಡಿ, ನಮ್ಮ ಮನೆಯಲ್ಲಿ ರಾತ್ರಿ ಬೋಂಡ ಮಾಡಿದ್ವಿ, ಹಂಗಾಗಿ ಅದೇ ಎಣ್ಣೆನೇ ನಾವು ಯೂಸ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಯಾಕಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ನವರೆಲ್ಲ ಈ ರೀತಿ ಮಾಡೇ ಮಾಡ್ತೀವಿ. ಹಾಗೆ ನೀವು ಯಾರೆಲ್ಲ ಈ ರೀತಿ ಮಾಡ್ತೀರಾ ಅಂತ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ, ಎಸ್ ಅಂತ. ಹಾಗೆ ಸ್ನೇಹಿತರೆ, ಎಣ್ಣೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಸ್ವಲ್ಪ ಸಾಸಿವೆ, ಅದಾದಮೇಲೆ ಪಲಾವ್ ಸಾಮಾನುಗಳೆಲ್ಲ ಇರ್ತಾವಲ್ವ, ಎಲೆ ಆಗಿರ್ಬೋದು, ಮರಾಠ ಮೊಗ್ಗು ಆಗಿರ್ಬೋದು, ಪ್ರತಿಯೊಂದು ಸೋಂಪು ಆಗಿರ್ಬೋದು, ಎಲ್ಲ ಪಲಾವ್ ಸಾಮಾನ ಹಾಕ್ಕೊಂಡೆ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿ ಬಟಾಣಿ, ಅದಾದಮೇಲೆ ಸ್ವಲ್ಪ ಏನಂತಾರೆ ಸೋಯಾಬೀನು ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವೇ ನೋಡ್ತಾ ಇರ್ಬೋದು ನಾನು ಎಷ್ಟು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಅಂತ. ಮತ್ತು ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಅದೇ ಕಪ್ಪಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನಿಲ್ಲಿ ಯಾವುದೇ ರೀತಿ ನಾನು ಮಿಕ್ಸಿ ಜಾರಲ್ಲಿ ರುಬ್ಬಿ ಮಾಡಿಲ್ಲ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಇನ್ಸ್ಟೆಂಟಾಗಿ ಮಾಡ್ಬೋದು, ಎಷ್ಟು ಟೇಸ್ಟಿಯಾಗಿ ಮಾಡ್ಬೋದು ಅಂತ ನೀವೇ ನೋಡ್ತಾ ಇರ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದೇ ಒಂದು ಕಪ್ಪಲ್ಲಿ 2 ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಕೊತ್ತಂಬರಿ ಮತ್ತು ಪುದೀನ, ಟೊಮೊಟೊ, ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿದೆ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು ಅಚ್ಕಾರದ ಪೌಡ್ರು ಮತ್ತು ಗರಂ ಮಸಾಲ ಮತ್ತು ಅರಿಶಿನ, ಉಪ್ಪು ಎಲ್ಲ ರುಚಿಗೆ ತಕ್ಕಷ್ಟು ಎಲ್ಲ ಹಾಕಿ ಚೆನ್ನಾಗಿ ನಾನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಅದ್ರ ಜೊತೆ ಒಂದು ಸ್ವಲ್ಪ ಮೊಸರು ಕೂಡ ಹಾಕ್ಕೊಂಡೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ. ನೀವು ಕೂಡ ಅಷ್ಟೇ ಮನೇಲಿ ಇನ್ಸ್ಟೆಂಟಾಗಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ರೀತಿ ಮಾಡ್ಬೋದು ಸ್ನೇಹಿತರೆ. ಸಕ್ಕತ್ತಾಗಿತ್ತು ಮಾತ್ರ, ನಾನು ಪ್ರಾಮಿಸ್ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನಾನೇ ಚೆನ್ನಾಗಿಲ್ಲ ಅಂದರೆ ನಾನೇ ತಿನ್ನಲ್ಲ, ಇನ್ನು ನಾನು ನಿಮಗೆ ಹೇಗೆ ಹೇಳಿ. ಹಂಗಾಗಿ ಅದೆಲ್ಲ ಒಂದು ಕಡೆ ಚೆನ್ನಾಗಿ ಫ್ರೈ ಆಗ್ತಾ ಇತ್ತು. ಅದು ಸ್ವಲ್ಪ ಫ್ರೈ ಆಗಲಿ ಅಂತ ಮುಚ್ಚಿಟ್ಟು ಬಂದಿದ್ದೆ. ಇನ್ನು ಈಚೆ ಕಡೆ ಬಂದು ವಾರಕ್ಕೆಲ್ಲ ಹೂವು ಎಷ್ಟು ಸಿಗುತ್ತೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ. ನಮ್ಮ ಮನೆ ಹತ್ರನೇ ಗಿಡ ಇದೆ, ಅದರಲ್ಲಿ ಸ್ವಲ್ಪ ಹೂಗಳೆಲ್ಲ ಸಿಗುತ್ತೆ ಸ್ನೇಹಿತರೆ. ತುಂಬ ಖುಷಿಯಾಗುತ್ತೆ. ನಮ್ಮ ಮನೆ ಹತ್ರ ಇರ್ತಕ್ಕಂಥ ಹೂವನ್ನೇ ನಾವು ದೇವ್ರ ಫೋಟೋಗೆ ಮುಡಿಸಿದಾಗ ನಮಗಂತೂ ತುಂಬ ಖುಷಿಯಾಗುತ್ತೆ. ಇನ್ನು ವಾಟರ್ ಲಿಲ್ಲೀಸ್ ಅಂತ ಹೇಳ್ತಾರೆ ಇದನ್ನು, ಪುಟಾಣಿ ತಾವರೆ ಹೂವು. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಫಿಶ್ಗಳು ಕೂಡ ಇದ್ದಾವೆ, ಅವು ಕಾಣಿಸೋದೇ ಇಲ್ಲ, ಹಾಗಾಗಿ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ. ಇನ್ನು ತುಳಸಿ ಕೂಡ ಅಷ್ಟೇ, ನಾನು ತುಳಸಿಗೆ ನಾನು ದುಡ್ಡು ಕೊಟ್ಟು ಆಚೆ ಕಡೆ ತರೋದೇ ಇಲ್ಲ. ಮನೆಗೆ ಪೂಜೆಗೆ ಅಂತೂ ಬೇಕೇ ಬೇಕು. ನೈವೇದ್ಯಕ್ಕಾಗಿರ್ಬೋದು, ಲಕ್ಷ್ಮೀ ಪೋಟಕ್ಕಾಗಿರ್ಬೋದು, ರಾಗಪ್ಪನ ಪೋಟಕ್ಕಂತೂ ಬೇಕೇ ಬೇಕು ತುಳಸಿ. ಹಾಗಾಗಿ ನಾನು ಮನೆ ಹತ್ರನೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನನ್ನ ಮಗ ನೋಡಿ ಎಲ್ಲ ತಂದು ಆಚೆ ಕಡೆ ಇರ್ತಕ್ಕಂಥ ಸೈಕಲೆಲ್ಲ ತಂದು ಮನೆಯಲ್ಲೇ ಗುಡ್ಡೆ ಹಾಕಿರ್ತಾನೆ. ಅದು ಕ್ಲೀನ್ ಮಾಡೋದೇ ಅರ್ಧ ಟೈಮ್ ಹಿಡಿಯುತ್ತೆ ಸ್ನೇಹಿತರೆ. ಇನ್ನು ನಮ್ಮ ಮನೆಯವರು ಸ್ನಾನಕ್ಕೆ ಹೋಗಿದ್ರು. ಹಾಗೆ ಅದಾದಮೇಲೆ ಇನ್ನು ಮನೆಯಲ್ಲೇ ದೇವ್ರ ಫೋಟೋ ಅಷ್ಟೇ, ಅವ್ರಿಗೆ ನಾನೇನು ಕ್ಲೀನ್ ಮಾಡಿರಲ್ಲ, ನಾನು ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡ್ತೀನಿ. ಅವ್ರು ಜಸ್ಟ್ ಪೂಜೆ ಒಂದು ಮಾಡಿ ಹೋಗ್ತಾರೆ. ಇನ್ನು ಈ ಕಡೆ ಎಲ್ಲ ಚೆನ್ನಾಗಿ ಅದೆಲ್ಲ ಸ್ವಲ್ಪ ಫ್ರೈ ಆಗಿತ್ತು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ, ನೀವು ಉಪ್ಪು ಖಾರ ಅಷ್ಟೇ ನೀಟಾಗಿ ನೋಡಿ ಹಾಕ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಖಾರ ನಿಮ್ಮ ಮನೆ ಅನುಗುಣವಾಗಿ ನೀವು ಹಾಕೋಬೇಕಾಗತ್ತೆ. ನಾನೆಲ್ಲ ಚೆಕ್ ಮಾಡಿದೆ. ಇನ್ನು 1 ಗ್ಲಾಸ್ ಅಕ್ಕಿ ಆದರೆ ಸಾಕು ನಮಗೆ ತಿಂಡಿ, ಜಾಸ್ತಿ ಏನು ನಾವು ರೈಸ್ ಮಾಡಲ್ಲ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕಾಗತ್ತೆ ಅಂತೇಳಿ ನಾನು ತಿಂಡಿಗೆ ಅಷ್ಟೇ ಮಾಡಿದ್ದು. 1
1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿದೆ. ಇನ್ನು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದೆ. ಇನ್ನು ಉಪ್ಪು ಎಲ್ಲ ಚೆಕ್ ಮಾಡಾದ್ಮೇಲೆ ಮತ್ತೆ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ ನಾನು. ಎಲ್ಲ ಬೆಳಗ್ಗೆಲೆ ಕೆಲಸಗಳು ಮುಗಿಸ್ಕೊಬಿಟ್ರೆ ತುಂಬ ಆರಾಮ್ ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ನನ್ನ ಮಗನಿಗೆ ಬೇರೆ ಹುಷಾರಿರಲಿಲ್ಲ. ಅವನ್ನ ಬೆಳಗ್ಗೆನೇ 6:30ಗೆ ನಾವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅವ್ನಿಗೆ ಅಲ್ಲೇ ಚೆಕಪ್ ಮಾಡಿಸ್ಕೊಂಡು ಬಂದ್ವಿ. ಯಾಕಂದರೆ ಅವರು ಬೇರೆ ಕಡೆ ಡಾಕ್ಟರ್ಸ್ಗಳು ಡ್ಯೂಟಿಗೆ ಹೋಗ್ತಾರೆ. ಹಂಗಾಗಿ ನೋಡಿ ಮಾರ್ನಿಂಗ್ ಟೈಮು 6:30-7 ಗಂಟೆಗೆ ಅವರು ಓಪನ್ ಇರ್ತದೆ. 8 ಗಂಟೆ 9 ಗಂಟೆ ಅಷ್ಟರಲ್ಲಿ ಕ್ಲಿನಿಕ್ ಅದು ಕ್ಲೋಸ್ ಆಗಿಬಿಡುತ್ತೆ. ಹಂಗಾಗಿ ಮಾರ್ನಿಂಗೇ ನಾವು ಆ ಕ್ಲಿನಿಕ್ ಹೋಗಬೇಕಾಗತ್ತೆ. ನೋಡಿ ಇಷ್ಟು ಸಿರಪ್ಗಳನ್ನೆಲ್ಲ ಕೊಟ್ಟರು. ತುಂಬ ಅಂದರೆ ತುಂಬ ಕೆಮ್ತಿದ್ದ. ಯಾಕೆ ಅಂತ ಗೊತ್ತಿಲ್ಲ, ಈಗೆಲ್ಲ ವೆದರ್ಗಳು ಚೇಂಜ್ ಆಗಿದೆ ಅನಿಸುತ್ತೆ. ಅದು ಸ್ವಲ್ಪ ಕೋಲ್ಡು ಈ ಥರ ಆಗಿದೆಯಲ್ವಾ, ಚಳಿ. ಇನ್ನು ಥರ್ಮಾಮೀಟರ್ ಅಂತೂ ನಮ್ಮ ಮನೇಲಿ ಇರಲೇ ಇಲ್ಲ. ಡಾಕ್ಟ್ರು ಹೋದಾಗೆಲ್ಲ ರಿಮೈಂಡ್ ಮಾಡ್ತಾಯಿದ್ರು, ನಿಮ್ಗೆ ಲಾಸ್ಟ್ ಸರಿ ಹೇಳಿದ್ದೀನಿ ಇನ್ನೂ ತೊಗೊಂಡಿಲ್ವಾ, ಜ್ವರ ಎಷ್ಟಿದೆ ಮನೇಲಿ ಚೆಕ್ ಮಾಡ್ಕೊಂಡು ಬನ್ನಿ, ಜ್ವರ ಜಾಸ್ತಿ ಇದ್ದರೆ ಮಾತ್ರ ಸಿರಪ್ ಹಾಕಬೇಕು, ಇಲ್ಲಾಂದರೆ ಹಾಕಬಾರ್ದು ಅಂತೆಲ್ಲ ಹೇಳ್ತಾಯಿದ್ರು. ನಾವು ಅದನ್ನು ತಗೊಂಡೇ ಇರಲಿಲ್ಲ. ಮತ್ತೆ ಇವತ್ತು ಇಲ್ಲಪ್ಪ ತೊಗೋಬೇಕು ಅಂತೇಳಿ ಥರ್ಮಾಮೀಟರ್ನ ತೊಗೊಂಡ್ವಿ. ಇನ್ನು ಅವನಿಗೆ ನೆಬ್ಲೈಸೇಷನ್ ಕೂಡ ಹಾಕ್ಸ್ಬೇಕು. ಮಾರ್ನಿಂಗು ಹಾಕ್ಸೋದೇನು ಬೇಡ, ಸಾಯಂಕಾಲ 2 ಡೇಸ್ ಹಾಕ್ಸಿ ಅಂತ ಹೇಳಿದರು. ಸಾಯಂಕಾಲ ಟೈಮಲ್ಲಿ ಅವ್ನಿಗೆ 2 ದಿನ ನೆಬ್ಲೈಸೇಷನ್ ಹಾಕ್ಸ್ಬೇಕು. ನೋಡಿ ಸ್ನೇಹಿತರೆ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡ್ತದೆ. ಹಂಗಾಗಿ ನಾನು ಕೂಡ ಬೇಗನೆ ಎಲ್ಲ ಪಟಾಪಟ ಅಂತ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಯಾಕಂದರೆ ವಾರ ಇದೆ, ಇವತ್ತು ಸೋಮವಾರ, ಕಾರ್ತಿಕ್ ಸೋಮವಾರ ಅಂತೂ ನಾವು ಮಾಡ್ತೀವಿ. ಹಾಗಾಗಿ ಇನ್ನೆಲ್ಲ ಚೆನ್ನಾಗಿ ಒಂದು ಕುದಿ ಬಂದಿತ್ತು. ಉಪ್ಪು ಖಾರ ಎಲ್ಲ ಚೆಕ್ ಮಾಡಿದೆ ಸ್ನೇಹಿತರೆ. ಚೆಕ್ ಮಾಡಿಕೊಂಡು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿದೆ. ಅದೊಂದು ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು, ಸೂಪರ್ ಡೂಪರಾಗಿ ಅನ್ನ ಆಗಿರುತ್ತೆ. ಸರಿ ಅಂತೇಳಿ ಈ ಕಡೆಗೆ ನನ್ನ ಮಗನೂ ಕೂಡ ಅವರಪ್ಪ ವಿಭೂತಿ ಹಾಕೊಂಡ್ರೆ ನನಗೂ ಕೂಡ ಹಾಕು ಅಂತ ಹೇಳಿದರು. ಹಂಗಾಗಿ ಅವನಿಗೂ ಕೂಡ ವಿಭೂತಿ ಹಚ್ಚಿದ್ರು ನಮ್ಮ ಮನೆಯವರು. ಇನ್ನು ಈ ಕಡೆ ಕುಕ್ಕರಲ್ಲಿ ರೈಸ್ ಕೂಡ ರೆಡಿಯಾಗಿತ್ತು. ನೋಡ್ತಾ ಇರ್ಬೋದು ಸ್ನೇಹಿತರೆ, ನಾನು ಎಲ್ಲ ಕೆಲಸ ಮಾಡಿಕೊಂಡೆ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಒಂದೇ ತಾವು ನಿಂತಿಲ್ಲ ನಾನು. ಯಾಕಂದರೆ ಕೆಲಸಗಳು ಅಷ್ಟಿರ್ತವೆ. ಮಾರ್ನಿಂಗು ನಮ್ಮ ಮನೆಯವ್ರು ಡ್ಯೂಟಿಗೆ ಕಳಿಸ್ಕೊಡ್ಬೇಕು. ಇನ್ನು ಪಾಪುಗೆ ಬೇಗ ತಿಂಡಿ ತಿನ್ನಿಸಿ ಅವನಿಗೆ ಸಿರಪ್ಗಳು ಹಾಕಬೇಕು. ಇನ್ನು ಮನೆ ಕೆಲಸ, ಮನೆ ಗುಡಿಸಿ ಒರೆಸಿ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಿ ಇಷ್ಟೆಲ್ಲ ಕೆಲಸಗಳಿರ್ತವೆ ಸ್ನೇಹಿತರೆ. ಹಾಗಾಗಿ ನಾವು ಬೇಗ ಕೆಲಸಗಳು ಮುಗಿಸ್ಕೊಂಡ್ರೆ ನಮಗೂ ಕೂಡ ರಿಲೀಫ್ ಅನಿಸುತ್ತೆ. ವಾರದ ದಿನಗಳಲ್ಲಂತೂ ಸ್ವಲ್ಪ ಕೆಲಸನೇ ಜಾಸ್ತಿ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ, ಅದಂತೂ ಹೇಳಲೇಬೇಡಿ. ಇನ್ನು ತಿಂಡಿ ಕೂಡ ರೆಡಿ ಆಗಿತ್ತು, ನೀವೇ ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ನಾನು ನಿಮ್ಮ ಮುಂದೆ ಕಣ್ಣು ಮುಂದೆ ನಾನು ಕುಕ್ಕರ್ ಮುಚ್ಚಳ ತೆಗ್ದಿದ್ದೀನಿ. ಪ್ರತಿಯೊಂದು ಅಷ್ಟೇ ನಾನು ಯಾವ್ದು ನಮ್ಮನೇಲಿ ನಾವು ಹೇಗೆ ಮಾಡಿ ತಿಂತೀವಿ ಅನ್ನೋದು ನಮ್ಗೆ ಚೆನ್ನಾಗಿದ್ರೆ ಮಾತ್ರ ನಾನು ನಿಮ್ಮನಿಗೂ ಕೂಡ ಶೇರ್ ಮಾಡ್ಕೊಳ್ಳೋದು. ಇಲ್ಲಾಂದರೆ ನಾನು ಖಂಡಿತ ಶೇರ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ನೀವು ಅಷ್ಟೇ ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬಂತು ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ನಮ್ಮ ಮನೆಯವ್ರಿಗೂ ಕೂಡ ಡ್ಯೂಟಿಗೆ ಟೈಮ್ ಆಯಿತು, ತಿಂಡಿ ತಿಂತಾ ಇದ್ದಾರೆ. ಹೇಗಿದೆ ಅಂತ ಕೇಳಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಅಂತೇಳಿ ಅವರು ಕೂಡ ತಿಂಡಿ ತಿಂದು ಡ್ಯೂಟಿಗೆ ಹೊರಟರು. ಇನ್ನು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ, ಇನ್ನು ದೇವ್ರ ಮನೇಲಿ ಇರ್ತಕ್ಕಂಥ ದೀಪಗಳಾಗಿರ್ಬೋದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಹೂವೆಲ್ಲ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಹಾಲು ಕಾಯಿಸಿ ಇಟ್ಟು ತುಂಬ ಚೆನ್ನಾಗಿ ನನಗೆ ಮನಸ್ಸಿಗೆ ಒಪ್ಪಬೇಕು ಅಷ್ಟು ಚೆನ್ನಾಗಿ ನಾನು ಪೂಜೆ ಮಾಡೋದು ಸ್ನೇಹಿತರೆ. ಇಲ್ಲಾಂದರೆ ಇರೋದಿರುತ್ತವೆ, ಬಿದ್ದಿರುತ್ತವೆ. ನನಗೆ ಆ ಥರ ಎಲ್ಲ ದೇವ್ರು ಮಾಡೋಕ್ಕೆ ಇಷ್ಟ ಇಲ್ಲ. ಮನೆಯೆಲ್ಲ ನೀಟಾಗಿ ಕ್ಲೀನಾಗಿರಬೇಕು ನನಗೆ ಪೂಜೆ ಮಾಡಬೇಕಾದ್ರೆ. ಹಾಗೆ ಸ್ನೇಹಿತರೆ ಎಲ್ಲ ಪೂಜೆ ಕೂಡ ಆಯಿತು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೋಮವಾರ ಅಂತಂದ್ರೇ ಒಂಥರ ನಮಗೆ ಶಿವನ ವಾರ. ಯಾಕಂದರೆ ನಮ್ಮ ಮನೆ ದೇವರು, ನಮ್ಮ ಯಜಮಾನ್ರ ಮನೆ ದೇವರು ನಾಗಲಿಂಗೇಶ್ವರ ಆಗಿರೋದ್ರಿಂದ ನಾವು ವಾರ ಅಂತೂ ಖಂಡಿತ ತಪ್ಪಿಸ್ಲೇಬಾರ್ದು. ಏನಾದರೂ ಒಂದು 5 ಡೇಸ್, ತಿಂಗಳಲ್ಲಿ ಒಂದು 5 ಡೇಸ್ ತಪ್ಪುತ್ತಷ್ಟೇ ನಮ್ಮ ಮನೇಲಿ ಪೂಜೆ ಮಾಡೋದು. ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಪೂಜೆ ನಮ್ಮ ಮನೇಲಿ ನಡೀತಾನೆ ಇರುತ್ತೆ. ಸೋಮವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು. ಗುರುವಾರ ಅಂತೂ ರಾಯರ ವಾರ, ನಾನಂತೂ ಮಿಸ್ ಮಾಡೋದೇ ಇಲ್ಲ. ತುಂಬ ಚೆನ್ನಾಗಿ ಗುರುವಾರನೂ ಅಷ್ಟೇ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡ್ತೀನಿ. ಹಂಗಾಗಿ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಎಲ್ಲರೂ ಕೇಳ್ತಾರೆ ಏನು ಇಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ ಅಂತ. ಯಾಕಂದರೆ ಮನೇಲಿ ಇಷ್ಟು ಕೆಲಸಗಳಿರ್ತವೆ. ಇಷ್ಟರ ಮಧ್ಯನೂ ನಾವು ಒಂದು ವಿಡಿಯೋಸ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಹಾಗೆ ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ ಮೇಲೆ ಇರಲಿ ಅಂತ ನಾನು ಯಾವಾಗಲೂ ಸದಾಕೆಲ್ಲ ಕೇಳ್ಕೊತೀನಿ ಸ್ನೇಹಿತರೆ. ನನಗಿದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಪೂಜೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಮಗ ಫೋನ್ ಎತ್ಕೊಂಡು ನೋಡಿ ಸ್ನೇಹಿತರೆ ಯಾವ ಥರ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾನೆ ಅಂತ ನೀವೇ ನೋಡ್ತಾ ಇರ್ಬೋದು. ಮಕ್ಳ ಕೈಗಳಿಗೆ ಫೋನ್ ಕೊಡೋದೇ ಕಷ್ಟ. ನಾನು ಏನೋ ಹಾಕೊಂಡು ನೋಡಲಿ, ಒಂದು ಗೊಂಬೆ ಹಾಕೊಟ್ಬಿಟ್ಟು ಹೋಗಿದ್ದೆ, ನೋಡಿದ್ರೆ ಫೋನ್ ಎತ್ಕೊಂಡು ಈ ರೀತಿ ವಿಡಿಯೋ ಮಾಡ್ಕೊಂಡು ಆಚೆ ಕಡೆ ಹೋಗಿದ್ದಾನೆ. ಮತ್ತೆ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತು ಸ್ನೇಹಿತರೆ? ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.